ಚಿನ್ನಸ್ವಾಮಿ ಕಾಲ್ತುಳಿತ ಕೇಸನ್ನ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಆ ವರದಿಯಲ್ಲಿರುವಂತಹ ಪ್ರಮುಖ ಅಂಶ ಅಂತಂದ್ರೆ ವಿರಾಟ್ ಕೊಹ್ಲಿ ಮತ್ತು RCB ಇವರೇ ಈ ದುರಂತಕ್ಕೆ ಹೊಣೆ. ವಿಜಯೋತ್ಸವಕ್ಕೆ ಕೊಹ್ಲಿ ಯಾರು ಕರೆ ಕೊಟ್ರಲ್ಲ ಅದಕ್ಕೆ ಹೆಚ್ಚಿನ ಜನ ಜಮಾವಣೆ ಆಗ್ಬಿಟ್ಟಿರೋದು. ಉಚಿತ ಅಂತ ಹೇಳಿದ ತಕ್ಷಣ ಜನ ಮತ್ತೂ ಜಾಸ್ತಿ ಆಗ್ಬಿಟ್ರು, ಫ್ರೀ ಅಂತಂದ್ರು. ಆದ್ರೆ ಟಿಕೆಟ್ ಅಂತ ಇದೆ ಅಂತ ನೂಕುನುಗ್ಲಾಯ್ತು. ಒಂದು ಉತ್ಸುಕ ಮನೋಭಾವದಿಂದ ಆತುರದ ನಿರ್ಧಾರವನ್ನ RCB ಕೈಗೊಂಡಿದೆ ಅಂತ ಈ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಉಚಿತ ಅಂತ ಹೇಳಿದ್ದಲ್ಲ ಈ ದುರಂತಗಳಿಗೆ ಕಾರಣ, RCBಯ ಆತುರದ ನಿರ್ಧಾರ ಮತ್ತು ನಿರ್ಲಕ್ಷ್ಯಗಳೇ ಈ ದುರಂತ ಆಗೋದಕ್ಕೆ ಕಾರಣ ಅಂತ ಮೈಕಲ್ ಡಿ ಕುನ್ನಾ ಅವರ ನ್ಯಾಯಾಂಗ ತನಿಖೆಯ ವರದಿ ಹೈಕೋರ್ಟ್ಗೆ ಸಲ್ಲಿಕೆಯಾಗಿದೆ. ನ್ಯಾಯಾಂಗ ತನಿಖೆಯ ವರದಿಯಲ್ಲಿ RCBಯ ಲೋಪಗಳನ್ನು ಉಲ್ಲೇಖ ಮಾಡಿದ್ದಾರೆ. ಆದರೆ ಇದು ಸರ್ಕಾರ ತನ್ನ ತಪ್ಪುಗಳನ್ನು ಮುಚ್ಚಿಕೊಳ್ಳುವ ಯತ್ನ ಅಂತ ವಿಪಕ್ಷಗಳು ಕಿಡಿಕಾರ್ತಾ ಇವೆ. ಇನ್ನು RCBಯ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ DNA ಜೂನ್ 3ಕ್ಕೆ ಅನುಮತಿ ಕೇಳುತ್ತೆ, ವಿಜಯೋತ್ಸವಕ್ಕೆ ಅನುಮತಿ ಕೊಡಬೇಕು ಅಂತ. ಆದರೆ ಪೊಲೀಸರು ಹೇಳ್ತಾರೆ ನೋ, ಆಗಲ್ಲ, ಅನುಮತಿ ಕೊಡೋದಕ್ಕಾಗಲ್ಲ ಅಂತ ಪೊಲೀಸರು ಅನುಮತಿಯನ್ನ ನಿರಾಕರಣೆ ಮಾಡ್ತಾರೆ. ಒಂದ್ ಕಡೆ ಅನೌನ್ಸ್ ಆಗುತ್ತೆ ಅಂತಂದ್ರೆ ಅದಕ್ಕೊಂದು ಪರ್ಮಿಷನ್ ಇದೆ ಅಂತ ಅನ್ಬೇಕು. ಆದ್ರೆ ಪರ್ಮಿಷನ್ನೇ ಇಲ್ಲದೆ ಇವರು ಅನೌನ್ಸು ಮಾಡಿಬಿಡ್ತಾರೆ. ವಿಕ್ಟ್ರಿ ಪರೇಡು, ನಾಳೆ ಬೆಂಗಳೂರಲ್ಲಿ ವಿಕ್ಟ್ರಿ ಪರೇಡು ಅಂತ ಗೆದ್ದ ಕೆಲವೇ ಕ್ಷಣಗಳಲ್ಲಿ, ನಿಮಿಷಗಳಲ್ಲಿ ಅನೌನ್ಸ್ ಮಾಡಿಬಿಡ್ತಾರೆ. ವಿಜಯೋತ್ಸವಕ್ಕೆ ಫ್ಯಾನ್ಸ್ಗಳಿಗೆ ವಿಡಿಯೋ ಸಂದೇಶ ಕೊಡ್ತಾರೆ ವಿರಾಟ್ ಕೊಹ್ಲಿ ಅವರು ಯಾವಾಗ ವಿಡಿಯೋ ಮಾಡಿದ್ರು ಆವಾಗ ಜನ ಸಿಕ್ಕಾಪಟ್ಟೆ ಸೇರ್ಬಿಟ್ರು ಅಂತ ವರದಿ ಸಲ್ಲಿಕೆಯಾಗಿದೆ. ವಿಜಯೋತ್ಸವಕ್ಕೆ ಮೆರವಣಿಗೆಗೆ ಪೊಲೀಸರ ಅನುಮತಿ ಪಡೆಯೋದು ಕಡ್ಡಾಯ, ಆದರೆ ಇವ್ರು ಏನೂ ಪಡೆದಿರಲಿಲ್ಲ. ಏಕಾಏಕಿ ಬಂದು ಮಾಡ್ಬಿಡೋಣ, ನಾವು ಮಾಡ್ಬಿಡ್ತೀವಿ ಅಂತಂದ್ರು. ಆದರೆ ಪೊಲೀಸರು ಅವತ್ತು RCBಯ ಅಡಿಯಾಳುಗಳಂತೆ ವರ್ತಿಸಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. RCB, DNA ಮತ್ತು KSCA ಮಧ್ಯೆ ಹೊಂದಾಣಿಕೆ ಇರಲಿಲ್ಲ, ಪ್ಲಾನಿಂಗ್ ಸರಿ ಮಾಡಿರಲಿಲ್ಲ, ಸ್ಟೇಡಿಯಂ ಗೇಟ್ ತೆಗೆಯೋದಕ್ಕೆ ಲೇಟ್ ಮಾಡಿದ್ರು ಅನ್ನುವ ಹಲವು ಕಾರಣಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಇದು ರಾಜಕೀಯ ಜಟಾಪಟಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಮತ್ತೊಮ್ಮೆ ಕಾಂಗ್ರೆಸ್ ಮತ್ತು BJP ವಕ್ತಾರರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತಾ ಈ ಸಲ ಕಾಂಗ್ರೆಸ್ನವರಿಂದ ಆರಂಭ ಮಾಡೋಣ. ನಟರಾಜ್ ಗೌಡ್ರೆ, ಇತ್ತೀಚೆಗೆ ಇಂಡಿಯಾ ಕೂಡ ಒಂದು ವರ್ಲ್ಡ್ ಚಾಂಪಿಯನ್ಶಿಪ್ಪನ್ನು ಗೆದ್ಕೊಂಡು ಬಂದಾಗ ಇಂಥದ್ದೇ ಒಂದು ಮೆರವಣಿಗೆ ಆಯಿತು ಮುಂಬೈನಲ್ಲಿ. ಇಂಥದ್ದೇ ಮೆರವಣಿಗೆ, ಇಷ್ಟೇ ಜನ, ಇದೇ ಟೀಮು, ಇದೇ ರೀತಿ ಬಸ್ಸು, ಇದೇ ಕ್ಯಾಂಪೇನು, ಹೀಗೆ ಒಂದು ದೊಡ್ಡ ಸ್ಟೇಡಿಯಮು, ಅಲ್ಲೊಂದು ಪ್ರೋಗ್ರಾಮು, ಅಲ್ಲಿ ಏನೂ ಸಮಸ್ಯೆ ಆಗಲಿಲ್ಲ. ಅವತ್ತು ಸ್ವಲ್ಪ ಆತುರದ ನಿರ್ಧಾರ ಇರಲಿಲ್ಲ, ಸ್ವಲ್ಪ ಟೈಮ್ ತೊಗೊಂಡಿದ್ರು. ಅದೇ ಪ್ರೋಗ್ರಾಮ್ ಕರ್ನಾಟಕದಲ್ಲಿ ಆಗಬೇಕಾದ್ರೆ, ನೆಕ್ಸ್ಟ್ ದಿನವೇ ಆಗಬೇಕಾದ್ರೆ ಇಂಥದ್ದೊಂದು ನಡೆಯುತ್ತೆ. ಇದಕ್ಕೆ ಅವರೇ ಕಾರಣ, RCBಯೇ ಕಾರಣ ಅಂತ ಕುನ್ನಾ ಅವರ ವರದಿ ಹೇಳ್ತಾ ಇದೆ. ಇದನ್ನು ರಾಜಕೀಯ ಅಂತಾರೆ BJP ಅವರು. ನೀವು ನಿಮ್ಮ ತಪ್ಪನ್ನು ಒರೆಸ್ಕೊಳ್ಳೋದಕ್ಕೆ ಈ ಕೋತಿ ತಿಂದು ಮೇಕೆ ಮೂತಿಗೆ ಒರೆಸ್ತಲ್ಲ, ಹಂಗಾಯ್ತು ಅಂತಾರೆ. ಇಲ್ಲ, BJP ಅವ್ರು ಏನ್ ಗೊತ್ತಾ, ಯಾವ್ದು ಸತ್ಯ ಅನ್ನೋದು ಯಾವ್ದು ಇಷ್ಟಪಡೋದಿಲ್ಲ. ಅವ್ರಿಗೆ ಬೇಕಾದಂತಹ ಮನಸ್ಥಿತಿ ಇದೆಯಲ್ಲ, ಅದು ನಕಾರಾತ್ಮಕವಾದ ಯೋಚನೆ, ನಕಾರಾತ್ಮಕವಾದಂತಹ ಏನು ವಿಷಯಗಳಿದಾವೆ ಅದನ್ನೇ ಯೋಚನೆ ಮಾಡ್ತಾರೆ. ಮತ್ತೆ ಎಲ್ಲರ ಮೇಲೂ ಅನುಮಾನ, ಮತ್ತೆ ಎಲ್ಲರ ಮೇಲೂ ಕೆಟ್ಟದನ್ನ ಹೇಳೋದು, ಸುಳ್ಳನ್ನು ಹೇಳೋದು, ಇವೆಲ್ಲ ಅವ್ರ ಚಾಳಿ ಇದೆ. ಅವ್ರ ಮೇಲೆ ನಾವು ನಂಬಿಕೆ ಏನಿಲ್ಲ, ಅವ್ರ ಮಾತನ್ನ ನಾವು ತಿರಸ್ಕಾರ ಮಾಡ್ತೀವಿ, ಅದನ್ನ ನಾವು ಕಂಡಮ್ ಮಾಡ್ತೀವಿ. ಒಂದು ನ್ಯಾಯಮೂರ್ತಿ ಡಿ ಕುನ್ನಾ ಅವ್ರು ಕೊಟ್ಟಿರ್ತಕ್ಕಂತಹ ವರದಿ ಪ್ರಕಾರ RCB ಏನು ಆ ವಿಜಯೋತ್ಸವ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಯೂನಿಲ್ಯಾಟ್ರಲಿ ತೀರ್ಮಾನ ಮಾಡುತ್ತೆ. ಯೂನಿಲ್ಯಾಟ್ರಲಿ ಅಂದ್ರೆ ಏಕಪಕ್ಷೀಯವಾಗಿ ತೀರ್ಮಾನ ಮಾಡುತ್ತೆ, ಏಕಪಕ್ಷೀಯವಾಗಿ ಜನಗಳನ್ನ ಆಹ್ವಾನ ಮಾಡುತ್ತೆ, ಏಕಪಕ್ಷೀಯವಾಗಿ ಕಾರ್ಯಕ್ರಮ ಆಯೋಜನೆ ಕೂಡ ಮಾಡ್ಬಿಡುತ್ತೆ. ಎರಡನೇದೇನಂದ್ರೆ ಅಲ್ಲಿ ಅವರು ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಾದ್ರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇದೆಯಲ್ಲ, ಅವರು ಕೂಡ ಅದ್ರಲ್ಲಿ ಭಾಗಿಯಾಗ್ತಾರೊಳಗೆ. ಅವರು ಕೂಡ ಸರ್ಕಾರದಲ್ಲಿ ಮುಂಚೆ ಸರ್ಕಾರಕ್ಕೆ ಅನುಮತಿ ತಗೋಬೇಕು, ಅನುಮತಿ ತಗೊಂಡು ನಾವು ಅನುಮತಿ ಸಿಕ್ಕ ಮೇಲೆ ಅದನ್ನ ಕಾರ್ಯಕ್ರಮ ಮಾಡ್ಬೇಕನ್ನೋ ಒಂದು ತಾಳ್ಮೆ ಕೂಡ ಅವರಲ್ಲೂ ಇರಲ್ಲ. ಆಮೇಲೆ ಯಾರಿಗೆ ಇವೆಂಟ್ ಆರ್ಗನೈಸೇಷನ್ ಕೊಟ್ಟಿರ್ತಾರೆ DNA ಸಂಸ್ಥೆ ಕೂಡ ಸರ್ಕಾರ ಜೊತೆಗೆ ಮೊದಲು ಅನುಮತಿ ತಗೊಂಡೇ ಮುಂದೆ ಬರ್ಬೇಕು ನಾವು ಅಂತ ಯೋಚನೆ ಮಾಡ್ದಲೆ ಪೊಲೀಸ್ ಇಲಾಖೆಗೆ ಅನುಮತಿ ಕೇಳ್ತಾರೆ. ಅನುಮತಿ ಸಿಗಕ್ ಮುಂಚೆನೆ ಅರೇಂಜ್ ಮಾಡಿ ಪಬ್ಲಿಕ್ ಅನ್ನ ಫ್ರೀ ಆಗಿ ಬನ್ನಿ ಅಂತ ಹೇಳಿ ಅವರು ಆಹ್ವಾನ ಮಾಡ್ತಾರೆ. ಸೊ ಅಲ್ಲಿಂದ ಇದು ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ತದೆ. ಆಮೇಲೆ ಪೊಲೀಸ್ ಇಲಾಖೆದು ಕೂಡ ಎಷ್ಟು ಜನ ಬರ್ತಾರೆ, ಗುಪ್ತಚರ ಇಲಾಖೆ ಆಗಬಹುದು, ಪೊಲೀಸ್ ಇಲಾಖೆ ಆಗಬಹುದು, ಅವ್ರು ಯಾವ ರೀತಿಯಾಗಿ ನಾವು ಇಲ್ಲಿ ಆಯೋಜನೆ ಮಾಡ್ಬೇಕಾಗಿತ್ತು, ಎಷ್ಟು ಜನ ಬರ್ತಾರೆ, ಅದಕ್ಕೆ ತಕ್ಕಂತಹ ಸಿಬ್ಬಂದಿ ವ್ಯವಸ್ಥೆ ಏನು, ಅದಕ್ಕೆ ತಕ್ಕಂತಹ ಬ್ರೀಫಿಂಗ್ ಏನು ಅಂತ ಯಾವುದೂ ಮಾಡದೆ ಅದನ್ನ ಅವ್ರು ಬಹಳ ಲೋಪ ಮಾಡಿರ್ತಾರೆ. ಅದಕ್ಕಾಗಿ ಅವತ್ತೇ ಕೂಡ ಒಂದು ಮ್ಯಾಜಿಸ್ಟ್ರೇಟ್ ತನಿಖೆಯನ್ನು ಕೂಡ ಒಂದು ಕಂಡಕ್ಟ್ ಮಾಡಿದ್ರು. ಆಮೇಲೆ ಪೊಲೀಸ್ ಅಲ್ಲಿ ಒಂದು ತನಿಖೆಯನ್ನು ಕೂಡ ಮಾಡಿಸಿದ್ರು. ಆಮೇಲೆ ನ್ಯಾಯಮೂರ್ತಿಯರ ತನಿಖೆ ಕೂಡ ಈ ತನಿಖೆಯನ್ನ ನಾವು ಕಾಯ್ತಾ ಇದ್ವಿ. ಇದ್ರೊಳಗೆ ಕರೆಕ್ಟ್ ಆಗಿ ಹೇಳಿದ್ದಾರೆ, DNA, KSCA ಮತ್ತೆ RCB ಇಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಸ್ಟ್ಯಾಂಪೇಡ್ ಅಂತ. ಸೊ ಹಾಗಾಗಿ ಅವ್ರ ಮೇಲೆ ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕಿ ನ್ಯಾಯವನ್ನ ಸತ್ತವ್ರಿಗೆ ನ್ಯಾಯವನ್ನ ಕೊಡಿಸಬೇಕಾದ ಹೊಣೆಗಾರಿಕೆ ಸರ್ಕಾರದ ಮೇಲಿದೆ. ಆ ಕೆಲಸವನ್ನ ಸರ್ಕಾರ ಮಾಡ್ತಾ ಇರೋದ್ರಿಂದ ಒಂದು ಜನತೆಯ ವಿಶ್ವಾಸವನ್ನ, ಪ್ರಶಂಸೆಯನ್ನ ಸರ್ಕಾರ ಪಡ್ಕೊಂತಾ ಇದೆ. ಒಂದು ಅಡಿಷನ್ ಅದ್ರ ಜೊತೆಗೆ ಈಗ ಅದಕ್ಕೆ ಕಾರ್ಯಕ್ರಮಕ್ಕೆ ಹೋಗಿರುವ DCM DK ಶಿವಕುಮಾರ್ ಅವ್ರನ್ನ ಏನಾದ್ರು ಉಪಮುಖ್ಯಮಂತ್ರಿ ಸ್ಥಾನದಿಂದ ವಜಾ ಮಾಡುವ ನಿರ್ಧಾರ ಏನಾದ್ರು ತಗೋತೀರಿ? ಯಾಕಂದ್ರೆ ಪರ್ಮಿಷನ್ ಇರಲಿಲ್ಲ, KSC ಅವರು ವಿದೌಟ್ ಪರ್ಮಿಷನ್ ಮಾಡ್ಬಿಟ್ರು, RCB ಅವರು ವಿದೌಟ್ ಪರ್ಮಿಷನ್ ಮಾಡ್ಬಿಟ್ರು, ಅಂತ ಪ್ರೋಗ್ರಾಮ್
ಕಾಂಚೀಪುರಂ DCM ಹೋಗ್ಬಿಟ್ಟು ಆ ಕಪ್ಪುಗೆ ಮುತ್ತು ಕೊಟ್ರು, ಅವ್ರದ್ದು ತಪ್ಪಲ್ವಾ? ಸರ್ಕಾರ ಹೋದಂಗಲ್ವಾ ಅಂತ. ಈಗ ಒಂದೇನ್ ಗೊತ್ತಾ, ಒಂದು ಸರ್ಕಾರ ಏನಾಗಿರ್ತದೆ ಅಂದ್ರೆ DPR ಅವರು ಇಲ್ಲಿ ಆಯೋಜನೆ ಮಾಡ್ಬೇಕು ಅಂದಾಗ ವಿಧಾನಸೌಧದ ಮುಂದೆ ಆ ಆಯೋಜನೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರೆ. ಆದ್ರೆ ಜನಗಳನ್ನ ಇನ್ವೈಟ್ ಮಾಡಿ ಅತ್ಯಂತ ಜನಗಳು ಜಾಸ್ತಿ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತವ್ರು ಅವರು. ಆಮೇಲೆ ಎರಡನೇದೇನಂದ್ರೆ ನೋಡಿ, ಪೊಲೀಸ್ ಇಲಾಖೆ ವೈಫಲ್ಯ ಇಲ್ಲಿದೆ. ಯಾಕಂದ್ರೆ ಮುಖ್ಯಮಂತ್ರಿಗಳಿಗಾಗ್ಬರ್ಲಿ ಉಪಮುಖ್ಯಮಂತ್ರಿಗಳಿಗಾಗ್ಬರ್ಲಿ ಸರಿಯಾದಂತಹ ಮಾಹಿತಿ ಕೊಡದೆ ಅವರು ಲೋಪ ಎಸಗಿದ್ದಾರೆ. ಯಾಕಂದ್ರೆ ಒಂದು ಮಾಹಿತಿ ಕೊಡ್ಬೇಕು, ಇಷ್ಟು ಜನ ಬರ್ತಾ ಇದಾರೆ, ಇಲ್ಲಿ ಈ ತರದ ತಳ್ಳಾಟ ನೂಕಾಟ ಆಗುತ್ತೆ, ಇಲ್ಲಿ ಸರಿ ಇಲ್ಲ, ಅಥವಾ ನಾವು ಇಲ್ಲಿ ಆರ್ಗನೈಸ್ ಮಾಡಿದೀವಿ, ಮಾಡಕ್ಕಾಗಿಲ್ಲ, ಇವೆಲ್ಲ ಸರಿಯಾದ ಮಾಹಿತಿಯನ್ನ ಕೊಟ್ಟು ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕಾಯ್ತು. ಆ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿಲ್ಲ. ಹಾಗಾಗಿ ಮಾಡಿದ್ರು. DPR ಒಂದು ಲೆಟರ್ ಇತ್ತಲ್ಲ ಸರ್, ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ, ನಿನ್ನೆ ನೈಟ್ವರೆಗೂ ಪಾಪ 3 ಗಂಟೆ 4 ಗಂಟೆವರೆಗೂ ಪೊಲೀಸರು ಬ್ಯುಸಿ ಇದ್ರು, ಆಗಲ್ಲ, ಅರ್ಜೆಂಟ್ಗೆ ಆಗಲ್ಲ, ಇನ್ನೇನಾದ್ರೂ ಮಾಡಲೇಬೇಕು ಅಂತಂದ್ರೆ ಮುಖ್ಯಮಂತ್ರಿಗಳು ಹೇಳಿದ್ರೆ ಅಥವಾ ಸರ್ಕಾರ ಮಾಡಲೇಬೇಕು ಅನ್ನೋ ನಿರ್ಧಾರ ಮಾಡಿದ್ರೆ ನಾವು ಪೊಲೀಸ್ ಇಲಾಖೆಯವರು ನಮ್ಮ ಬೇರೆ ದಾರಿ ಇಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಆ ಇರುವ ಅಂಶಗಳಲ್ಲಿ ನಾನೇ ಓದಿ 14 ಅಂಶಗಳಲ್ಲಿ ಗೌಡ್ರೆ 13 ಅಂಶ ನೋ ಅಂತಿದೆ. ಲಾಸ್ಟ್ ಒಂದು ಮಾತ್ರ ಆಯ್ತು ನೀವು ಮಾಡಲೇಬೇಕು ಅಂತಂದ್ರೆ ಓಕೆ ಡನ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಇದೆ ಪೊಲೀಸ್ ಇಲಾಖೆ DPIRದು. ನೋಡಿ, ಒಂದೇನ್ ಗೊತ್ತಾ, ಪೊಲೀಸ್ ಇಲಾಖೆ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಅನುಮತಿ ಕೇಳಿಲ್ಲ. ಪೊಲೀಸ್ ಇಲಾಖೆಗೆ ಇವರು ಅನುಮತಿ ಏನ್ ಕೇಳಿದ್ದಾರೆ ಅದಕ್ಕೆ ಅವರು ತೀರ್ಮಾನವನ್ನ ತಡವಾಗಿ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ತೀರ್ಮಾನವನ್ನ ತಡವಾಗಿ ಮಾಡಿ ಅವ್ರಿಗೆ ಮಾಡ್ಕೊಳ್ಳಿತೆ ಅಂತ ಬಿಟ್ಟಿದ್ದಾರೆ, ಅಥವಾ ಅವ್ರಿಗೆ ಸರಿಯಾದ ಬಂದೋಬಸ್ತ್ ಮಾಡ್ದಲೆ, ಮನವರಿಕೆ ಮಾಡ್ಕೊಡ್ದಲೆ ಇದು ಲೋಪ ಎಸಗಿದ್ದಾರೆ ಅಂತ ಹೇಳಿ ಅವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಇಂದ ಹಿಡಿದು ACP, DCP, ಅಡಿಷನಲ್ SP ಮತ್ತು ಕಮಿಷನರ್ ಕೂಡ ಅವತ್ತು ತಲೆದಂಡ ಆಗಿರೋದು ಗಮನಿಸಿದಿರಿ. ಇದು ಒಂದೇನಂದ್ರೆ ಅವ್ರ ಮೇಲೂ ಕೂಡ ಕ್ರಮ ಆಗುತ್ತಾ ಇದೆ. ಎರಡನೇದು ಈ ವರದಿಯ ಪ್ರಕಾರ ಆಗಿದೆ ಗೌಡ್ರೆ, ಒಂದು ರಿವೋಕ್ ಆಗಿದೆ. ಒಬ್ಬರನ್ನ ಅವ್ರ ಕೌನ್ಸಿಲ್ಗೆ ಹೋದ್ರು, ಇಲ್ಲ ತಪ್ಪು ಆ ನಿರ್ಧಾರ ಸರ್ಕಾರದ ಸರಿಯಲ್ಲ ಅಂತ ಅವನ್ ರಿವೋಕ್ ಮಾಡಿದ್ದಾರೆ. ಅದು ಸರ್ಕಾರಕ್ಕೆ ಮುಖಭಂಗ ಅಂತ ಅನ್ನಿಸಲ್ಲ ಅಂತ. ಇದು ತನಿಖೆ ಏನ್ ಗೊತ್ತಾ, ಎಲ್ಲೋ ಒಂದ್ ಕಡೆ ಅವ್ರಿಗೊಬ್ರು ಅವಕಾಶ ಸಿಕ್ತು ಅಂತ ಹೇಳಿ ಅದು ಮುಗಿಯೋದಲ್ಲ. ಇದನ್ನ ತನಿಖೆ ಇನ್ನೂ ಮುಂದುವರಿತದೆ. ಅವ್ರನ್ನು ಕೂಡ ಒಂದು ಪಾರ್ಟಿ ಮಾಡ್ತಾರೆ, ಮುಂದೆ ಮೇಲ್ಕೋರ್ಟ್ಗಳಿಗೆ ಹೋಗ್ತಾರೆ. ಅದನ್ನ ಯಾರು ತನಿಖೆ ಮಾಡ್ತಾರೆ ಅವ್ರದ್ದು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ಬೇಕಾದಾಗ ಇಂಥವೆಲ್ಲ ಬರ್ತವೆ. ಆದ್ರೆ ಯಾರೂ ಕೂಡ ಇಲ್ಲಿ ಒಬ್ಬ ಆರೋಪಿ ಕೂಡ ತಪ್ಪಿಸ್ಕೋಬಾರದು. ಅವ್ರೊಳಗೆ KCA ಆಗ್ಬೋದು ಅಥವಾ RCB ಆಗ್ಬೋದು, DNA ಆಗ್ಬೋದು, ಯಾರನ್ನು ಕೂಡ ಸರ್ಕಾರ ಯಾವುದೇ ಕಾರಣಕ್ಕೆ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ತನಿಖೆ ನಿಷ್ಪಕ್ಷಪಾತವಾಗ್ಲಿ ಅಂತ ಹೇಳಿ ನ್ಯಾಯಮೂರ್ತಿಗಳ ತನಿಖೆಯನ್ನು ಮಾಡಿಸ್ತಾ ಇರ್ತಕ್ಕಂಥದ್ದು. ಆ ವರದಿ ಇವಾಗ ಆಗಿದೆಯಲ್ಲ, ಇದ್ರ ಮೇಲೆ ಮುಂದೆ ಏನ್ ಆಕ್ಷನ್ ಆಗುತ್ತೆ, ಯಾರ್ಯಾರ ಮೇಲೆ ಕ್ರಮ ತಗೊಂತಾರೆ, ಯಾರ್ಯಾರನ್ನ ಯಾವತ್ತು ನೀವು ನೋಡಿದ್ರಿ ನೀವು, ಅವತ್ತು DNA ಅವ್ರನ್ನು ಕೂಡ ಅರೆಸ್ಟ್ ಮಾಡಿದ್ರು, KC ಅವ್ರನ್ನ ಕೂಡ ಅರೆಸ್ಟ್ ಮಾಡಿದ್ರು. ಯಾಕಂದ್ರೆ ಅವರಲ್ಲಿ ಮೇಲ್ನೋಟಕ್ಕೂ ಕೂಡ ಲೋಪ ಇತ್ತು, ತಪ್ಪಿತ್ತು ಅನ್ನೋದಕ್ಕೆ ಅರೆಸ್ಟ್ ಮಾಡಿದ್ರು. ಈಗ ವರದಿ ಬಂದ ಮೇಲೆ ಇನ್ನೂ ಒಂದು ಕ್ರಿಮಿನಲ್ ಪ್ರಕರಣಗಳನ್ನ ಹಾಕೊಂಡು ಅವ್ರ ಮೇಲೆ ಕ್ರಮಗಳನ್ನ ತಗೋತಾರೆ. ರೈಟ್ ಮಹೇಶ್ವರ ಏನ್ ಹೇಳ್ತೀರಿ? ಅಂದ್ರೆ ಅವ್ರು ಹೇಳ್ತಾರೆ ಇಲ್ಲ ಅನುಮತಿ ಇರ್ಲಿಲ್ಲ, ಪೊಲೀಸರು ಸರಿಯಾಗಿ ಕೆಲಸ ಮಾಡಿಲ್ಲ, RCB ಅವ್ರು ಅರ್ಜೆಂಟ್ ಆಗಿ ಮಾಡಿದ್ರು, ನಮಗೆ ಗೊತ್ತಿರ್ಲಿಲ್ಲ, ನಾವು ಅವ್ರು ಬಂದ್ರಲ್ವಾ ಸನ್ಮಾನ ಮಾಡಿ ಕಳಿಸಿದ್ವಿ, ಆಮೇಲೆ ನೋಡಿದ್ರೆ ಹಿಂಗಾಯ್ತು ಅಂತ. ನೋಡಿ, ಈ ನ್ಯಾಯಮೂರ್ತಿ ಕುನ್ನಾ ಅನ್ನುವಂಥವ್ರು ಒಂದ್ ರೀತಿ ಈ ಒಂದು ಸಿದ್ದರಾಮಯ್ಯ ಸರ್ಕಾರದ ಆಸ್ಥಾನದ ವಿದ್ವಾಂಸರಿದ್ದಂಗೆ. ಯಾವುದೇ ತಪ್ಪು ಮಾತಿದು. ಒಬ್ಬ ನ್ಯಾಯಮೂರ್ತಿಗಳಿಗೆ ಈ ತರ ಅವಮಾನ ಮಾಡೋದು ಸರಿ ಇಲ್ಲ. ಒಬ್ಬ ಯಾರೇ ವಕ್ತಾರ ಆಗ್ಲಿ ಈ ತರ ನ್ಯಾಯಮೂರ್ತಿಗಳಿಗೆ ಅವಮಾನ ಮಾಡೋದು ಸರಿ ಇಲ್ಲ. ನಿಮ್ಮ ಮಾಧ್ಯಮ ದಯವಿಟ್ಟು ನ್ಯಾಯಮೂರ್ತಿಗಳಿಗೆ ಅವಮಾನ ಮಾಡ್ಕೊಡೋದು ಬೇಡ ಮಹೇಶ್ ಅವರೇ. ಯಾವುದೇ ಅವಕಾಶಗಳನ್ನ ನ್ಯಾಯಾಂಗ ನಿಂದನೆಗೂ ಅಥವಾ ನ್ಯಾಯಮೂರ್ತಿಗಳ ನಿಂದನೆಗೆ ಅವಕಾಶ ಮಾಡ್ಕೊಡೋದು ಬೇಡ. ನಾನು ಹೇಳ್ತಿರೋದು ನಾನು ಎಲ್ಲಿ ನ್ಯಾಯಾಂಗ ನಿಂದನೆ ಮಾಡಿದ್ದೀನಿ? ಅಲ್ಲಲ್ಲ, ನ್ಯಾಯಮೂರ್ತಿಗಳಿಗೆ ಅವಮಾನ ಮಾಡ್ತಾ ಇದ್ದೀರಾ. ಅವ್ರನ್ನ ವಿದೂಷಕ ಅಂತ ಇದ್ದೀರಾ ನೀವು, ಆಸ್ಥಾನದವರ ವಿದೂಷಕ ಅಂತ ಇದ್ದೀರಾ ನೀವು. ಏನ್ ಅನ್ಕೊಂಡಿದ್ದೀರಾ ನೀವು ನ್ಯಾಯಮೂರ್ತಿಗಳಂದ್ರೆ? ಎಲ್ಲ ಬಿಜೆಪಿನಲ್ಲಿ ಇರ್ತಕ್ಕಂಥ ಎಲ್ಲಾರು ಬಿಜೆಪಿ ಕಾರ್ಯಕರ್ತ ಅನ್ಕೊಂಡಿದ್ದೀರಾ, ಕಾಲಾಳುಗಳು ಅನ್ಕೊಂಡಿದ್ದೀರಾ ಅವ್ರನ್ನ? ನೋಡಿ, ನಿಮ್ಮ RSS ಮನಸ್ಥಿತಿಯನ್ನ ಬಿಡಿ ದಯವಿಟ್ಟು. ನೀವು RSS ಮನಸ್ಥಿತಿಯನ್ನ ಬಿಟ್ಟು ಈ ತರ ಒಬ್ಬರನ್ನ ತೇಜವಧೆ ಮಾಡೋದು, ಅವಮಾನ ಮಾಡೋ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ನ್ಯಾಯಮೂರ್ತಿಗಳನ್ನ ಎಸ್ಪೆಷಲಿ ನಿಮ್ಗೆ ಗೊತ್ತಾ, ನಿಮ್ಗೆ ಅದನ್ನ ಚಾಲೆಂಜ್ ಮಾಡಿ ಬೇಕಾದ್ರೆ ಹೈಕೋರ್ಟ್ ಹೋಗಿ ಇಲ್ಲ ಸುಪ್ರೀಂ ಕೋರ್ಟ್ ಹೋಗಿ. ಆದ್ರೆ ನ್ಯಾಯಮೂರ್ತಿಗಳನ್ನ ಅವರ ವರದಿಯನ್ನ ಅವಮಾನ ಮಾಡ್ಲಿಕ್ಕೆ ನಿಮ್ಗೆ ಯಾವ ಅಧಿಕಾರ ಇಲ್ಲ. ಕರ್ನಾಟಕ ರಾಜ್ಯದ ಒಳಗಡೆ ಒಂದು ಕೊಲಿಷನ್ ಸರ್ಕಾರ ನಡೀತಾ ಇದೆ. ಏನು ಕೊಲಿಷನ್ ಸರ್ಕಾರ? 30 ತಿಂಗಳದು ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಒಪ್ಪಂದದ ಸರ್ಕಾರ ನಡೀತಾ ಇದೆ. ಇವರಿಬ್ಬರಿಗೆ ಏನಾಗಿತ್ತು, ಒಬ್ಬರಿಗೆ ನಾನು ಈ ಒಂದು RCB ಕ್ರಿಕೆಟಿನ ಮುಖಾಂತರ ಏನು ಕ್ರೀಡಾ ಪ್ರೇಮಿಗಳು ಬಹಳ ದೊಡ್ಡದಾದಂತ ಬೆಂಬಲವನ್ನ ಕೊಟ್ಟರು, ಆ ವಿಜಯೋತ್ಸವದ ಮುಖಾಂತರ ನಾನೇನ್ ಲಾಭ ಮಾಡ್ಬೋದು ಅಂತೇಳಿ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಅವ್ರು ಮಾಡಿದ್ರೆ ನಾ ಏನಾರು ಮಾಡ್ಬೇಕು ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಮೆಟ್ಟಲುಗಳ ಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಒಬ್ಬ ನಿರಪರಾಧಿ ಪಾಪದ ಜನ 14 ಜನ ಇವತ್ತು ಇವರಿಬ್ಬರ ರಾಜಕೀಯ ತ್ವೆಷೆಗೆ ಅವರು ಬಲಿದಾನವನ್ನ ಮಾಡಿದ್ರು, ಸಾವನ್ನ ಪಡುವಂಥದ್ದು.
ಇವದ್ರಲ್ಲಿ ತಪ್ಪಿತಸ್ಥರು ಯಾರೇ ಇದ್ರೆ ಇದ್ರಲ್ಲಿ ಯಾರು ಅಲ್ಲ. RCBಗೆ ತಪ್ಪು ಮಾಡಿದ್ರೆ ಅವರನ್ನ ನೇಣಕ್ಕೆ. ಆದ್ರೆ ವಿರಾಟ್ ಕೊಹ್ಲಿಯನ್ನ ಕರ್ಸಿದ್ದೆ ಇವರು. ವಿರಾಟ್ ಕೊಹ್ಲಿ ಅವರನ್ನ ಕರ್ಸಿ ವಿರಾಟ್ ಕೊಹ್ಲಿ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡವ್ರು ಯಾರು? ವಿರಾಟ್ ಕೊಹ್ಲಿ ಅವ್ರ ಜೊತೆ ಕುಟುಂಬ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡವ್ರು ಯಾರು? ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಹಿಡಿದು ಸಿದ್ದರಾಮಯ್ಯನವ್ರ ಕುಟುಂಬದವರು, DK ಶಿವಕುಮಾರ್ ಅವರ ಸಂಬಂಧಿಗಳು, ಬೇರೆ ಜಮೀರಾ ಮಹಮ್ಮದ್ ಸಂಬಂಧಿಗಳು ಯಾರು ಫೋಟೋ ತೆಗೆಸ್ಕೊಂಡಿದ್ದು ವಿರಾಟ್ ಕೊಹ್ಲಿ ಜೊತೆ? ಅವಾಗ ಯಾಕೆ ನಿಮ್ಗೆ ವಿವೇಕ ಇರ್ಲಿಲ್ಲ ನಿಮ್ಗೆ? ಇದ್ರಲ್ಲಿ ಯಾಕೆ ನಾನು ಅದನ್ನು ಪ್ರಾರಂಭದಲ್ಲಿ ಹೇಳಿದೆ ಅಂದ್ರೆ, ಈ ವರದಿ ನೇಮಕ ಮಾಡಿ ಕೂಡ ನಾ ಹೇಳ್ತೀನಿ ಕೇಳಿ, ಈ ವರದಿ ನಮ್ಗೆ ಬಹು ನಿರೀಕ್ಷಿತ. ಇದ್ರಲ್ಲಿ ಯಾವ ವಿಶೇಷತೆನೇ ಇಲ್ಲ. ಮೊದಲು ಪಾಪ ಅಂತ ಒಬ್ಬ ದಲಿತ ಒಬ್ಬ ಅಧಿಕಾರಿ ದಯಾನಂದ್ ಅಂತಕ್ಕಂತ ಒಬ್ಬ ಕ್ರಿಯಾಶೀಲ ಅಧಿಕಾರಿ, ಅವರನ್ನ ಏಕಾಏಕಿ ಅವರನ್ನ ಸಸ್ಪೆಂಡ್ ಮಾಡಿದ್ರು. ಇವತ್ತು ಸೆಂಟ್ರಲ್ ಅವರನ್ನ ನಾವು ರಕ್ಷಿಸುವ ಪ್ರಮೇಯ ಬರೋದಿಲ್ಲ. ನಿಮ್ಗೆ ಯಾರ ಮೇಲೆ ಇಂಟ್ರೆಸ್ಟ್ ಇದೆ ಹೇಳಿ? ಯಾರನ್ನ ನೀವು ಪಜಾವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ? ನಾವು ಎಲ್ಲರ ಮೇಲೆ ಕಾನೂನು ಕ್ರಮ ತಗೋತಾ ಇದೀವಿ. ನೀವು ಕಾನೂನು ಕ್ರಮವನ್ನು ನೀವು ಸರಿ ಇಲ್ಲ ಅಂದ್ರೆ ಏನರ್ಥ? ಯಾರು ತಪ್ಪಿದ್ರೆ ಅವ್ರು ಅರೆಸ್ಟ್ ಮಾಡ್ಬೇಕು. 11 ಜನ ಸಾವಿದೆಯಲ್ಲ, ಆ ಸಾವನ್ನ ನೀವು ಲಘುವಾಗಿ ಪರಿಗಣಿಸಿ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ಳೋದಲ್ಲ ನಾವು. ಅಧಿಕಾರಿಯನ್ನ ನೀವು ಯಾಕೆ ತೆಗೆದುಕೊಂಡ್ರೆ? ಇದ್ರಲ್ಲಿ ತಪ್ಪಿತಸ್ಥ ಯಾರಪ್ಪ ಅಂದ್ರೆ ನೀವು ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ. ನೀವು DK ಶಿವಕುಮಾರ್ ಮೇಲೆ ಕ್ರಮ ಮಾಡ್ತೀರಾ ಅಂತ. ಇದರಲ್ಲಿ ತಪ್ಪಿತಸ್ಥರು ಯಾರು? ಮೂಲ ತಪ್ಪಿತಸ್ಥರು, ನೇರವಾಗಿ ತಪ್ಪಿತಸ್ಥರು ಈ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳು. ಅವರನ್ನ ನಿಜ ಅಲ್ಲ ಅದು. ನೀವ್ ಹೇಳ್ತಾರ ನಿಜ ಅಲ್ಲ. ಯಾವುದೇ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಯವರಾಗ್ಲಿ ಉಪಮುಖ್ಯಮಂತ್ರಿಯವರೊಳಗೆ ಲೋಪ ಬರೋದಿಲ್ಲ. ಯಾಕಂದ್ರೆ ಇದು ಪೊಲೀಸ್ ಇಲಾಖೆ ಅನುಮತಿ ಕೊಟ್ಟಿದ್ದು. ಪೊಲೀಸ್ ಇಲಾಖೆ ಅದನ್ನು ನೋಡಬೇಕಾಗಿತ್ತು, ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕಾಗಿತ್ತು. ಬಂದೋಬಸ್ತ್ ವ್ಯವಸ್ಥೆ ಮಾಡದಲ್ಲೇ ಅವರು ಲೋಪ ತಪ್ಪು ಮಾಡಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಕ್ರಮ ಆಗುತ್ತೆ. ಆಮೇಲೆ ಓಕೆ, ಒಟ್ಟಾರೆ ಈ ಪೊಲಿಟಿಕಲ್ ಡಿಬೇಟ್ ಈ ಕಾರ್ಯಕ್ರಮದಲ್ಲಿ ಅಥವಾ ಈ ಒಂದು ಸ್ಟ್ಯಾಂಪೇಡ್ನಲ್ಲಿ ಆಗಿರುವಂತಹ ಸಾವಿನ ವಿಚಾರದಲ್ಲಿ ಪೊಲಿಟಿಕಲ್ ನಡೀತಾ ಇರೋದು ಅಥವಾ ಪಾಲಿಟಿಕ್ಸ್ ನಡೀತಾ ಇರೋದು, ಆ ಮನೆಯಲ್ಲಿ ಮಕ್ಕಳನ್ನು ಕಳ್ಕೊಂಡವರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ. ನಮ್ಮ ಮಕ್ಕಳ ಸಾವನಲ್ಲಿ ಇಂಥ ರಾಜಕೀಯ ನಡೀತಾ ಇದೆ ಅಂತ ಅವ್ರಿಗೆ ಹೇಳೋದು ನ್ಯಾಯ ಬೇಕು ಅಂತ. ಅನ್ಯಾಯ ಎಲ್ಲಾಗಿದೆ ಅಲ್ಲೇ ನ್ಯಾಯ ಸಿಗಲಿ ಅಂತ.